ಡೆವಲಪ್ ಮಾಡಿದ್ರಿ. ಹೋಗಿ ಮುಸಲ್ಮಾನ ಬಿಟ್ಟು ನಿಮ್ಮ ಇದಕ್ಕೆ ಎಷ್ಟು ಜನಕ್ಕೆ ನೀವು ಹಿಂದೂ ಮಕ್ಕಳಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಗಳನ್ನು ಮಾಡಿದ್ರಿ. ಕೇವಲ ಘೋಷಣೆ ಹಾಕೋದ್ರಿಂದ, ನಾವು ಕೇಸರಿ ಶಾಲ್ ಮೇಲೆ ಹಾಕೋದ್ರಿಂದ ಬುರ್ಕ ಹಾಕೋದು ತೆಗಿಸ್ತೀವಿ ಅನ್ನೋ ಇಂಥ ಒಂದು ಕಾರಣಕ್ಕೆ ನೀವು ಹೇಳಿದ ಬಂದ್ರಿ ಇಲ್ಲಿವರೆಗೆ. ನಿಮ್ಮ ಹಿಂದೂ ಮಕ್ಕಳಿಗೆ ಫ್ರೀಯಾಗಿ ಕಲಿಸುವಂಥ ವ್ಯವಸ್ಥೆ ನಿಮ್ಗೆ ಮಾಡೋಕ್ಕಾತ. ಸಮಾಜ ಕಲ್ಯಾಣ ಇಲಾಖೆಗೆ ಅಥವಾ ಎಲ್ಲ ಮಕ್ಕಳು ಸಿಗುವಂಗೆ ನೀವು ಎಷ್ಟು ಖರ್ಚು ಮಾಡಿದ್ರಿ ಇಲ್ಲಿವರೆಗೆ? ಇದು ರೆಕಾರ್ಡ್ ಇದೆ, 34,000 ಕೋಟಿ ರೂಪಾಯಿ ಖರ್ಚು ಮಾಡುವಂಥದ್ದು. ಇವೆಲ್ಲನೂ ನಾವು ಗಮನಿಸಿ ಮಾತಾಡಬೇಕಾಗ್ತದೆ. ಮತ್ತು ಅದ್ರ ಜೊತೆ ಗ್ಯಾರಂಟಿ ನಾವು ಟೀಕಾ ಮಾಡೋದು ಇಲ್ಲಂತಲ್ಲ. ಯಾಕಂದರೆ ಈ ಗ್ಯಾರಂಟಿ ಅನ್ನೋದ್ರ ಮೂಲತಃ ತಪ್ಪದು. ನಾನಾದರೂ ಯಾರಾದರೂ ಒಪ್ಪುವಂಥ ವಿಷಯ ಏನೂ ಇಲ್ಲೇ ಪರಿಸ್ಥಿತಿ. 90% ಜನ ಅಸಂಘಟಿತ ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ. ಅದರಲ್ಲಿ ದುಡಿಯುವಂಥ ವರ್ಗದವರು ಇದ್ದರೂ ಸಹಿತ ಅವ್ರಿಗೆ ಒಳ್ಳೆಯ ಪಗಾರ ಇಲ್ಲ, ಉದ್ಯೋಗ ಇಲ್ಲ. ಅದೇ ಮತ್ತು ಅವರು ಸಲುವಾಗಿ ಏನಾದರೂ ಒಂದು ಮಾಡ್ಬೇಕಲ್ರಿ. ಮತ್ತು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಅಥವಾ ಮುಸ್ಲಿಮ್ಸ್ ಆಗಿರ್ಬೋದು, ಅವರು ಸಾಚಾರ ಕಮಿಟಿ ಪ್ರಕಾರ ಅವರು SC STಗಳಿಗಿಂತಲೂ ಅತ್ಯಂತ ಕನಿಷ್ಠ ಬದುಕದವ್ರು. ಎಷ್ಟೋ SC ST ಇದು ನಮ್ಮ ಮೈನಾರಿಟಿ ಕಮಿಟಿಯಲ್ಲಿ. ನಮ್ಮಲ್ಲಿ ಇಲ್ಲಂತಲ್ಲ, ನಮ್ಮಲ್ಲಿ ದಲಿತರಿದ್ದಾರೆ, ಅವ್ರಿಗಿಂತ ಕನಿಷ್ಠ ಅಂತ ಜನ ಇದ್ದಾರೆ. ಅಲ್ಲೂ ಜಾತಿ ಪದ್ಧತಿ ಇದೆ ಇಸ್ಲಾಮರಲ್ಲೂ. ನಾವು ಈಗ ನಮ್ಮ ದೇಶದವರು ಅವ್ರು ಇನ್ನೊಬ್ಬರಾಗಿ ನೋಡುವಂಥದ್ದು ಈ ಪ್ರವೃತ್ತಿ ಮಾತ್ರ ಬಿಡಬೇಕಿದನ್ನು. ಮಧ್ಯದಾಗ ಜಾತಿ ಪದ್ಧತಿ, ಧರ್ಮದ ಪದ್ಧತಿ ಇವೆಲ್ಲ ತಪ್ಪನ. ಬಡವನ ಲೆಕ್ಕ ಇಟ್ಕೊಂಡು ನೀವು ಮಾತಾಡ್ತಾ ಇದ್ದಿಲ್ಲ. ಬಡವರು ರಿಸರ್ವೇಷನ್ ಇಟ್ರಪ್ಪ, ಯಾಕಿಟ್ರಿ? ಎಲ್ಲ ಜಾತಿ ಬಡವರು ಅದಾರ ಅಂತೇಳಿ. ಆದ್ರೆ ನೀವು ಕಡೆಗೆ ಏನು ಮಾಡಿದ್ರಿ? ಮೇಲ್ಜಾತಿ ಬಡವರು ಎಷ್ಟೇ ಕೂಡ ಹಾಕಿತ್ರಿ ಅದನ್ನು. ಅದು 8 ಲಕ್ಷ ರೂಪಾಯಿ ಏನು ಮಾಡಿದ್ರಿ ನೀವು? ಅಲ್ಲ ಅವ್ರ ಇನ್ಕಮ್ ಕ್ರೆಡಿಟ್ ಹಾಕಿದ್ರಿ. ಒಬ್ಬ OBC ಗೆ 2.5 ಲಕ್ಷ 4 ಲಕ್ಷ ಮಾಡ್ತೀರಿ. OBC ಹೆಚ್ಚು ತ್ರಾಸಾಗಿರ್ತಾನೋ ಅಥವಾ ಒಂದು ಮೇಲ್ಜಾತಿಗಳ ಒಬ್ಬ ಬಡವ ಇದು ತೊಂದರೆಗಳಿರ್ತಾನೋ ಅವ್ಗೆ 8 ಲಕ್ಷ ಯಾಕೆ ಮಾಡಿದ್ರಿ ನೀವು? ಅಂದ್ರೆ ಆರ್ಥಿಕ ಭದ್ರದ ಅಂದಂಗಿದ್ರ ಅರ್ಥ. ಅಂದ್ರೆ 4 ಲಕ್ಷ 3 ಲಕ್ಷ ಮಾಡಿ ಅದ್ರಾಗ ಭಾಳ ಜನ ಕೂಡುವುದಿಲ್ಲ. ಇವೆಲ್ಲ ಧೂರ್ತ ದೃಷ್ಟಿಗಳನ್ನು ಬಿಟ್ಟ ನಾವು ಸರಳವಾಗಿ ಎಲ್ಲರೂ ಈಗ ತೊಗೊಂಡು ವಿಶ್ವಾಸ ತೊಗೊಂಡು ಮಾಡುವಂಥದ್ದು ನಾವು ಮಾಡಬೇಕಾಗ್ಯದ. ಇದು ಕಣ್ಣಿಗೆ ಕಾಣುತ್ತಿರುವಂಥ ಸತ್ಯಗಳು. ಅದರ ಅರ್ಥ ಇವತ್ತು ನಮ್ಮ ಇವರು BJP ಕೇಳೋದು ತಪ್ಪಂತಲ್ಲ. ಮುಸಲ್ಮಾನಿಗೆ ಮಾಡಿದ್ದು ಕೇಳೋದು ಸರಿ, ಕೇಳ್ರಿ. ಅದೇ ಕಾಲಕ್ಕೆ ನೀವು ಏನು ಮಾಡಿದ್ರಿ ಇಲ್ಲಿವರೆಗೆ ಹಿಂದೂಗಳಿಗೆ? ಮುಸ್ಲಿಂ ಪರ ಅದನ್ನು ಅಪೀಸ್ಮೆಂಟ್ ಮಾಡ್ತಾನೆ, ಮುಸಲ್ಮಾನ್ ಓಟ್ ಹೋಗ್ಬೇಕು, ಇದು ಮಾಡ್ತಾನೆ. ನೀವು ಹಿಂದೂಗಳು ಹೊಡ್ಬೇಕಾಗಿ ಹಿಂದೂಗಳು ನೀವು ಏನೇನು ಮಾಡಿರಿ ಲಿಸ್ಟ್ ಬಿಡುಗಡೆ ಮಾಡೋದು. ಅವ್ರು ಮಾಡಿರೋದು ಬರೀ ದೇವಸ್ಥಾನ ಕಟ್ಸೋದು, ಧರ್ಮದ ಹೆಸರು ಹೇಳೋದು, ಜಗಳ ಹಚ್ಚೋದು, ಧ್ವಜ ಹಿಡ್ಕೊಂಡಿಡೋದು, ಧ್ವಜಕಾಯಿ ಜಗಳ ಹಚ್ಚೋದು. ಅದು ಬಿಟ್ಟು ನೀವು ಎಜುಕೇಶನ್ ಮಾಡ್ರಿ, ಫ್ರೀಯಾಗಿ ಎಲ್ಲ ಮಕ್ಳಿಗೆ ಕಲಿಸ್ರಿ. ನಮ್ಮ ಹಿಂದೂ ಮಕ್ಳು ಫ್ರೀ ಎಜುಕೇಶನ್ ಯಾಕೆ ಕೊಡುವಂತ ಏನು ಮಾಡಿ ಒಂದು ಕಾನೂನು ಮಾಡಿದ್ರೆ? ಹೋಗಿ ಕಾನೂನು ಬೇಡ, ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ರು ಬರೀ ಹಿಂದೂ ಮಕ್ಳಿಗೆ ಸಾರಿಗಪ್ಪ. ಒಂದು ಹಳ್ಳಿಯಾಗ ಏನದು ಹಿಂದೂ ಕಡಿಮೆ ಅಂತಂದ್ರು ಎಲ್ಲೋ ಒಂದು 10-20 ಮನೆಗಳು ಇರ್ತಾವೆ ಒಂದು ಹಳ್ಳಿ ಒಳಗೆ. ಹೆಚ್ಚು ಮ್ಯಾಕ್ಸಿಮಮ್ ಹಿಂದೂಗಳೇ ಇರ್ತಾರೆ. ಅದು ಪ್ರತಿ ಹಳ್ಳಿಗೆ ಯಾಕೆ ನೀವು ಸ್ಕೂಲ್ಗಳು ಮಾಡಿಲ್ಲ ಮಕ್ಳಿಗೆ ಹಿಡಿಯುವಂಥದ್ದು ಫ್ರೀಯಾಗಿ? ಅಂದ್ರೆ ನಮ್ಮ ಮಕ್ಕಳ ಬುದ್ಧಿವಂತರಾದ್ರೆ, ಜಾಣರಾದ್ರೆ ನಮ್ಮ ಮಕ್ಕಳಿಗೆ ಮಾಡ್ರಿ. ಅವ್ರು ಮುಸಲ್ಮಾನ ಅದಾರ, ಪಾಪ ಅವ್ರು ಏನು ಮಾಡ್ಕೋತಾರೆ ಮಾಡ್ಕೊಳ್ಳಿ. ಈಗ ಬಂದ ಮಾಡ್ಲಿಕ್ಕತ್ತಾರ, ಈಗ ಬಂದು ನನಗೂ ಅಪೀಲ್ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಅದು ನಮ್ಮ ಮಕ್ಕಳು ನೀವೇನು ಮಾಡಿದ್ರಿ? ಇದಕ್ಕೆ ನಾವು ಉತ್ತರ ಕೇಳಬೇಕಾಗಿದೆ ಅವ್ರಿಗೆ. ಬಟ್ ಈ ಬಜೆಟಲ್ಲಿ ಗ್ಯಾರಂಟಿಯಿಂದ ಇವತ್ತು ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ 1.5 ಕೋಟಿ ಹೆಣ್ಮಕ್ಕಳು, ಅದ್ರ ಮೇಲೆ ಹೆಣ್ಮಕ್ಕಳು ಬಸ್ನಲ್ಲಿ ಫ್ರೀಯಾಗಿ ಅಡ್ಡಾಡಿದ್ದಾರೆ. ಮತ್ತು ಕಾರ್ಗಳು ಇದ್ದವರು ಎಲ್ಲ ಅನುಕೂಲ ಇದ್ದವರು ಬಸ್ನಾಗ ಅಡ್ಡಾಡ್ತಾರೆ ಅನ್ನೋದು ಭಾಳ ತಪ್ಪಾಗಿ ಅನಾಲಿಸಿಸ್ ಮಾಡುವಂಥದ್ದು. ಏಕೆ ಹೇಳೋದು ಬಿಟ್ಟು ಹೋಗ್ತಾರೆ, ಬಸ್ನಾಗ ಹೋಗ್ತಾರೆ, ಹೋಗೋರು ಹೋಗಿ ಏನು ಅನುಕೂಲ ಮಾಡ್ಕೊಳ್ಳಿ ಅವರು. ಅದು ಆದ್ರೆ ಎಲ್ಲರೂ ಬಸ್ನಲ್ಲಿ ಹೋಗ್ತಾರಂತಲ್ಲ. ಎಷ್ಟೋ